ಹಗರಣಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನನ್ನ ಹಗರಣ ಬಂದ್ಬಿಟ್ಟು ನಾನು ಹೇಳ್ತೀನಿ, ನನ್ನ ಹಗರಣ ಏನು, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಮನಿ ಟ್ರಾನ್ಸ್ಫರ್ ಆಗಿರುತ್ತೆ, ಅದು ನನ್ನ ಗಮನಕ್ಕೆ ಬರೋದಿಲ್ಲ. ಮುಖ್ಯವಾಗಿ ನಾನು ಮಾಧ್ಯಮಿಕರೊಂದಿಗೆ ಹೇಳ್ತೀನಿ, ನನ್ನ ಯಾವುದೇ ಸೈನ್ ಆಗಲಿ, ಯಾವುದೇ ಬ್ಯಾಂಕಿಗೆ ಆಗಲಿ ನಾನು ಯಾವತ್ತೂ ಮಾತಾಡಿಲ್ಲ. ಇದು ಏನಂದ್ರೆ ನಮ್ಮ ಬಿಜೆಪಿ ಅವರು ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಅದು ದುರ್ದೈವ ನಾ ಸಿಗಾಕೊಂಡೆ ಅಷ್ಟೇ. ಅದರಲ್ಲಿ ನನಗೆ ಸಿಬಿಐ ಇದುವರೆಗೂ ನನಗೆ ಅಲ್ಲಲ್ಲ ನೋಟಿಸ್ ನನಗೆ ಕೊಡಕ್ ಬರೋದಿಲ್ಲ. ಆ ರೀತಿಯಾಗಿ ಅವ್ರು ಕೊಟ್ಟರೆ ಖಂಡಿತವಾಗಿ ನಾನು ಸಹಕಾರ ಮಾಡ್ತೀನಿ. ಯಾಕೆ ಮಾಡಲ್ಲ? ಇಡಿ ಅಂತದನ್ನೇ ನಾನು ಫೇಸ್ ಮಾಡಿದ್ದೆ. ಇಡಿ ಅವ್ರು ನನಗೆ ಏನು ಒತ್ತಡ ಮಾಡಿದ್ರು ಅಂತ ಹೇಳಿ ಅನೇಕ ಬಾರಿ ನನ್ನ ಮಾಧ್ಯಮದಲ್ಲಿ ನಾನು ಹೇಳಿದೆ ಯಾವ ರೀತಿ ಮಾಡಿದೆ. ಬಟ್ ಇವತ್ತು ನ್ಯಾಯಾಲಯದಲ್ಲಿ ಇದ್ದಾಗ ನಾನು ಅದನ್ನು ಜಾಸ್ತಿ ಹೇಳಕ್ ಬರಲ್ಲ. ಅವರು ಅಧಿಕಾರಿಗಳು ಅವ್ರು ಏನು ಕೆಲಸ ಮಾಡಬೇಕು ಮಾಡಿರ್ತಾರೆ. ನನ್ನ ನ್ಯಾಯಾಲಯದ ಹೋರಾಟ ನನಗಿದೆ, ನಾನು ನ್ಯಾಯಾಲಯ ಸ್ಥಾನಕ್ಕೆ ನಾನು ಹೋಗ್ತೀನಿ. ಸಿಬಿಐಗೆ ಅಂತ ಕೊಡಕ್ಕ ಅಂತ ಬರಲ್ಲ. ನಮ್ಮ SIT ಹೈಕೋರ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ತಮ್ಮ ಮಾಧ್ಯಮಕ್ಕೆ ಹೇಳ್ತೀನಿ, SIT ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ರಿ ಅದನ್ನ ಸಿಬಿಐಗೆ ಕೊಡಿ ಅಂತ ಕೇಳ್ತಾರೆ. ಮಾಹಿತಿನ ಅದನ್ನ ನಮ್ಮ SIT ಅವರು ನಮ್ಮ ರಾಜ್ಯ ಸರ್ಕಾರದ SIT ಅವರು ಅವ್ರು ಏನು ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಅವ್ರಿಗೆ ಕಾಪಿ ಖಂಡಿತವಾಗಿ ಎರಡೆರಡು ತನಿಖಾ ಸಂಸ್ಥೆಗಳು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅದು ಬ್ಯಾಂಕ್ ಅವರು ಎಲ್ಲಿಂದ ಯಾವ ಅಕೌಂಟ್ ಹೋಗಿರ್ತಾರೆ ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ವ್ಯಾಪ್ತಿಗೆ ಬರಲ್ಲ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಿಂದ ಅವರು ಆ ತನಿಖಾ ಸಂಸ್ಥೆಗಳು ಯಾರಿಂದ ಎಲ್ಲಿಗೆ ಹಣ ಹೋಗಿದೆ, ಆ 84 ಕೋಟಿ. ನಿಮ್ಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಮಾಧ್ಯಮಗಳು 84,75,00,000 ಎಷ್ಟು ಹಗರಣಕ್ಕೆ ಒಳಗೋಗಿದ್ದಲ್ಲ ಅಷ್ಟು ಅಮೌಂಟ್ ಅನ್ನು ಕೂಡ ನಮ್ಮ ಕರ್ನಾಟಕದ ಏಕೈಕ ಸಂಸ್ಥೆ, ನಾನು ಹೇಳ್ತೀನಿ ಇಂಡಿಯಾದಲ್ಲಿನೇ ಹಗರಣ ಆಗಿ ಬರೀ ಒಂದು ತಿಂಗಳಲ್ಲಿನೇ ಹಣನ ಕೂಡ ನಾವು ರಿಕವರಿ ಮಾಡಿದ್ವಿ. ಯಾವ ಅಕೌಂಟ್ಗೆ ಹೋಗಿದೆ, ಎಷ್ಟು ಹೋಗಿದೆ, ಎಲ್ಲಿಗೆ ಹೋಗಿದೆ, ಯಾರ ಮೂಲಕ ಹೋಗಿದೆ ಅಂತೇಳಿ ಅದನ್ನ ಅಷ್ಟು ಹಣವನ್ನ 84,75,00,000 ರೂಪಾಯಿಯನ್ನ ನಾನು ಮಂತ್ರಿ ಇದ್ದಾಗನೇ 5 ಕೋಟಿ ರೂಪಾಯಿಯನ್ನ ನಾನು ಮತ್ತೆ ವಾಪಸ್ ತರಿಸಿದ್ದೆ. ನಾನೇ ತಮ್ಮ ಮಾಧ್ಯಮದ ಜೊತೆ ನಾನು ಹೇಳಿದ್ದೆ. ಅದ್ರ ಜೊತೆಗೆ 84,75,00,000 ರೂಪಾಯಿನ ಪೂರ್ಣ ಪ್ರಮಾಣದಲ್ಲಿ 100% ರಿಕವರಿ ಆಗಿರೋದ್ರೆ ನಮ್ಮ ರಾಜ್ಯ ಸರ್ಕಾರ ಮಾಡುವಂತ ತನಿಖೆ ಏನಿದೆ ನಮ್ಮ ಶಬಾಷ್ಗಿರಿ ಇದೆ. ಎಲ್ಲರ ಅವ್ರ ಮೇಲೆ ಎಲ್ಲ ಕೇಸ್ ಆಗಿದೆ. 100% ಆಗಿ ಎಲ್ಲ ಅಲ್ಲ, ನಾವು ತಂದು ಕೊಟ್ಟಿಲ್ಲ. ಅವರು ನಾವು ಜಬರ್ದಸ್ತ್ ನಾವು ಕಲೆಕ್ಟ್ ಮಾಡಿದೀವಿ. ಪನಿಷ್ಮೆಂಟ್ ಖಂಡಿತವಾಗಿ ಆಗುತ್ತೆ. ಅದು ಬ್ಯಾಂಕ್ ನೋಡ್ಕೊಳ್ಳುತ್ತೆ ಯಾವ ಹಗರಣದಿಂದ. ನೋಡಿ ಇನ್ನೊಂದೇನ ಮುಖ್ಯವಾಗಿ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಪಾರ್ಲಿಮೆಂಟ್ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ 2 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾವ ಬ್ಯಾಂಕಿಂದ ಕೂಡ ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ. 84 ಕೋಟಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಿಲ್ಲ. ಅದನ್ನ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐದವ್ರು ಮಾಡ್ತಾ ಇದ್ದಾರೆ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಹಾಗೆ ಅಲ್ಲ ಸರ್. ನೀವ್ ಹಿಂಗೆ ಹೇಳ್ತೀರಾ, ಮತ್ತೆ ಇಡಿ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾಗ ಈ ಹಣ ಚುನಾವಣೆಗೆ ಬಳಕೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಂತ ಈಗ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಬಳಕೆ ಆಗಿದೆ ಅಂತ ಸಹಜ ರೀ, ಅವ್ರು ಹೇಳ್ಬೇಕಲ್ಲ. ನನ್ನ ಯಾಕೆ ಅರೆಸ್ಟ್ ಮಾಡಿದ್ರು ವಿನಾಕಾರಣ, ನನ್ನ ಯಾಕೆ ಒಳಗೆ ಹಾಕಿದ್ರು ವಿನಾಕಾರಣ. ಅವ್ರು ಏನೋ ತೋರಿಸ್ಬೇಕಲ್ಲ. ನಾನು ಈ ಪೇಪರ್ ಇವಾಗ ನಮ್ಮ ಸ್ವಾಮಿ ಅವರು ಶಿವರಾಜ್ ಅವರು ನನಗೆ ಯಾವುದೋ ಒಂದು ಕೊಟ್ಟಿದ್ದಾರೆ ಅಂತೇಳಿ ನಾನು ಒಂದು ಪೇಪರ್ ತೋರಿಸ್ತೀನಿ. ಪ್ರೂವ್ ಮಾಡ್ಬೇಕಲ್ಲ, ಅದಕ್ಕೆ ಸತ್ಯಾಸತ್ಯತೆ ಬರಬೇಕಲ್ಲ. ನನ್ನ ಆಪ್ತ ಸಹಾಯಕನ ಡೈರಿ ಎಲ್ಲ ಏನಲ್ಲ, ಯಾರೋ ವಾಟ್ಸಪ್ಗಳಿಂದ ಬಂದಿರೋಂಥ ಒಂದು ಪತ್ರ, ಅದು ಲೆಟರ್. ಅದ್ರ ಮೇಲೆ ಯಾವ ಹೆಸರು ಇಲ್ಲ, ಯಾರು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ, ಏನಿಲ್ಲ. ಅದೇ ಮಾಡ್ತಾರೆ ತನಿಖಾ ಸಂಸ್ಥೆಗೆ. ನಾವು ಹೇಳಿದ್ರೆ ನಾವು ಸ್ವಾಗತ ಮಾಡಿದ್ವಿ. ಎಷ್ಟು ಜನಕ್ಕಾದ್ರೂ ಮಾಡಿ ನಾವು ಪೂರ್ಣ ಪ್ರಮಾಣದ ನಾವು ಸಹಕಾರ ಕೊಡ್ತೀವಿ. ಅದು ನೀವು ತಿಳ್ಕೋಬೇಕು. ಅಲ್ಲ, ಅದಕ್ಕೆ ನಮ್ಮ ಮಾಧ್ಯಮಿಕ ನೇತೃತ್ವದವ್ರಿಗೆ ನಾನು ಹೇಳ್ತೀನಿ, ನೀವು ತಿಳ್ಕೋಬೇಕು. ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಬಲಿಷ್ಠವಾಗಿ ಬಳ್ಳಾರಿಯಿಂದ ಹಿಡಿದು ಕೂಡ ಇಡೀ ರಾಜ್ಯದ 140 ಸೀಟ್ ಬೈ ಎಲೆಕ್ಷನ್ ಅಲ್ಲಿ ಕೂಡ ಗೆದ್ದು ನಾವು ಇವತ್ತು ನಮ್ಮ ಕಾರ್ಯವೈಖರಿ ನಾವು ಮಾಡ್ತಾ ಇದೀವಲ್ಲ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ಬಿಜೆಪಿ 110ಕ್ಕಿಂತ ಜಾಸ್ತಿ ಸೀಟ್ ಹೋಗಲಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ಅವರು ಬ್ಯಾಕ್ ಡೋರ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ. ಹಿಂದಿನ ಮೂಲಕ ಬೇರೆಯವ್ರನ್ನ ಕಲಿಸ್ಕೊಂಡು ಪ್ಯೂರ್ ಪ್ರಮಾಣದಲ್ಲಿ ಈ ಬಾರಿನೇ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಗೆದ್ದಿತ್ತು. ಮತ್ತೆ 4 ಬೈ ಎಲೆಕ್ಷನ್ಗಳು ಗೆದ್ದಿದ್ದೀವಿ. ಮುಂದಿನ 2028ನೇ ಚುನಾವಣೆಯಲ್ಲಿ ಕೂಡ 150 ಸೀಟಿಂದ 165 ಸೀಟ್ ಗೆದ್ದೇ ಗೆಲ್ತೀವಿ. ತಾವು ಬಂದು ಇಟ್ಕೊಳ್ಳಿ.